ಯುದ್ಧ ಶುರುವಾಗ್ತಿದ್ದಂತೆ ಹಾರ್ಮುಜ್ ಜಲಸಂಧಿ ಬಂದ್. ಇರಾನ್ ನಡೆಯಿಂದ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ, ತೈಲ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುವ ಭೀತಿ. ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೂ ಭಾರತಕ್ಕಿಲ್ಲ ತೊಂದರೆ. 60ರಿಂದ 74 ದಿನಗಳವರೆಗೂ ತೈಲ ದಾಸ್ತಾನು ಇರೋದ್ರಿಂದ ಸೇಫ್. ಕೇಂದ್ರದ ಪೆಟ್ರೋಲಿಯಂ ಖಾತೆ ಸಚಿವರಿಂದ ಮಾಹಿತಿ. ಯುದ್ಧದ ಎಫೆಕ್ಟ್ನಿಂದ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ. ನಿಫ್ಟಿ 300 ಅಂಕ ಇಳಿಕೆ, ಸೆನ್ಸೆಕ್ಸ್ 1000 ಪಾಯಿಂಟ್ ಇಳಿಕೆ. ಹೂಡಿಕೆದಾರರಲ್ಲಿ ತಳಮಳ. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಇರಾನ್ನಿಂದ ಪ್ರತಿದಾಳಿ. ಅಮೆರಿಕ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್. ಕೌಂಟರ್ ಕೊಡಲು ಮತ್ತೆ ತೆಹರಾನ್ ಮೇಲೆ ದಾಳಿ ನಡೆಸಿದ ಅಮೆರಿಕ ಇಸ್ರೇಲ್ ಜಂಟಿ ಪಡೆ. ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಅಮೆರಿಕ ಯೋಧರು ಸಾವು. ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ. ಇರಾನ್ ಸೇನೆ ಶರಣಾದ್ರೆ ಜೀವದಾನ, ಇಲ್ದಿದ್ರೆ ಮರಣ. ಖಡಕ್ ಎಚ್ಚರಿಕೆ ನೀಡಿದ ಅಮೆರಿಕ ಅಧ್ಯಕ್ಷ. ಇರಾನ್ ವಿರುದ್ಧದ ಕಾರ್ಯಾಚರಣೆ ಬಹಳ ಸಂಕೀರ್ಣ. ಯುದ್ಧ 4 ವಾರದ ಪ್ರಕ್ರಿಯೆ. ನಮ್ಮ ಎಲ್ಲ ಉದ್ದೇಶ ಈಡೇರೋವರೆಗೂ ಇದು ಮುಂದುವರಿಯುತ್ತೆ ಎಂದ ಟ್ರಂಪ್. ದುಬೈ, ದೋಹಾ ಮತ್ತು ಅಬುಧಾಬಿ ಏರ್ಪೋರ್ಟ್ಗೆ ಹಾನಿ. ಮಧ್ಯಪ್ರಾಚ್ಯದಾದ್ಯಂತ 3400ಕ್ಕೂ ಹೆಚ್ಚು ವಿಮಾನಗಳು ರದ್ದು. ಮಾರ್ಚ್ 3ರವರೆಗೆ ಒಟ್ಟು 203 ಇಂಡಿಗೋ ವಿಮಾನಗಳ ಹಾರಾಟ ರದ್ದು. ಇರಾನ್ನಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ 3000 ಭಾರತೀಯ ವಿದ್ಯಾರ್ಥಿಗಳು. ಯುದ್ಧದ ಪರಿಸ್ಥಿತಿಯಲ್ಲಿ ಇರಾನ್ನಲ್ಲಿ ಇರಲು ಸಾಧ್ಯವಿಲ್ಲ. ತಮ್ಮನ್ನ ಆದಷ್ಟು ಬೇಗ ಭಾರತಕ್ಕೆ ಕರೆಸಿಕೊಳ್ಳಿ ಅಂತ ಪ್ರಧಾನಿ ಮೋದಿಗೆ ಪತ್ರ. ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾದಿಂದ ರಾಕೆಟ್ ದಾಳಿ. ಇದಕ್ಕೆ ಕೌಂಟರ್ ಕೊಡಲು ಇಸ್ರೇಲ್ ಸೇನೆಯಿಂದಲೂ ಅಟ್ಯಾಕ್. ಲೆಬನಾನ್ನ ಗಡಿಯಲ್ಲಿರುವಂತಹ 50 ಗ್ರಾಮಗಳನ್ನು ಖಾಲಿ ಮಾಡಿಸುವಂತೆ ಎಚ್ಚರಿಕೆ. ಪ್ರಧಾನಿ ಮೋದಿಯಿಂದ ಹೈ ಲೆವೆಲ್ ಮೀಟಿಂಗ್. ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಕ್ರಮ ಕೈಗೊಳ್ಳಿ. ಅಧಿಕಾರಿಗಳಿಗೆ ಸಂದೇಶ ನೀಡಿರುವ ನಮೋ. ಇಸ್ರೇಲ್ ಪ್ರಧಾನಿಗೆ ಕರೆ ಮಾಡಿ ಪ್ರಧಾನಿ ಮೋದಿ ಮಾತು. ಯುದ್ಧವನ್ನ ಬೇಗ ಮುಕ್ತಾಯಗೊಳಿಸುವಂತೆ ಒತ್ತಾಯ. ಕದನ ವಿರಾಮ ಘೋಷಿಸಿ ಮಾತುಕತೆಗೆ ಆಗ್ರಹ. ಖಮೇನಿ ಹತ್ಯೆ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದಲ್ಲಿ 2ನೇ ದಿನವೂ ಶೋಕಾಚರಣೆ. ಇಂದು ಸಹ ಅಂಗಡಿ ಮುಂಗಟ್ಟುಗಳು ಬಂದ್. ಎಲ್ಲೆಡೆ ಕಾಣಸಿಕ್ಕಿರೋ ಪ್ರಾರ್ಥನೆ. ಸಿಬಿಎಸ್ಇ ಪರೀಕ್ಷೆಗಳ ಮೇಲೆಯೂ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್. ಗಲ್ಫ್ ರಾಷ್ಟ್ರಗಳಲ್ಲಿನ ಎಕ್ಸಾಮ್ಗಳು ಮುಂದೂಡಿಕೆ. ಹೊಸ ದಿನಾಂಕವನ್ನ ಶೀಘ್ರದಲ್ಲೇ ಪ್ರಕಟಿಸುವ ಮಾಹಿತಿ. ಮತ್ತೆ ಸತ್ಯವಾದ ಬಬಲಾದಿ ಬೆಂಕಿ ಭವಿಷ್ಯ. ಇರಾನ್ ಸರ್ವಾಧಿಕಾರಿ ಹತ್ಯೆ, ಮಧ್ಯಪ್ರಾಚ್ಯ ಯುದ್ಧದ ಕುರಿತು ಮೊದಲೇ ಸುಳಿವು. ಕಳೆದ ಶಿವರಾತ್ರಿಯ 5ನೇ ದಿನ ನುಡಿದಿದ್ದ ಭವಿಷ್ಯ ನಿಜವಾಯಿತು ಅಂತ ಭಕ್ತರ ನಂಬಿಕೆ. ಕೊಡಗಿನ ಬೆಟ್ಟತ್ತೂರು ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಕಾಲೇಜು ವಿದ್ಯಾರ್ಥಿನಿ ಸಾವು. ಮೃತ ಪೂಜಾ ನಿವಾಸಕ್ಕೆ ಶಾಸಕ ಪೊನ್ನಣ್ಣ ಭೇಟಿ. ಕುಟುಂಬಕ್ಕೆ ಸಾಂತ್ವನ ಹೇಳಿ ಸೂಕ್ತ ಪರಿಹಾರದ ಭರವಸೆ. ನಿರೀಕ್ಷಣಾ ಜಾಮೀನಿಗಾಗಿ ಮಲ್ಲಿಕಾರ್ಜುನ ಮುತ್ಯ ಕೋರ್ಟ್ ಮೊರೆ. ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿಂದು ವಿಚಾರಣೆ. ಮುತ್ಯ ಕೇಸ್ ಭವಿಷ್ಯ ಇವತ್ತು ನಿರ್ಧಾರ. ಕರೆಂಟ್ ಬಿಲ್ ಕಲೆಕ್ಟರ್ ಎಂದು ಸುಳ್ಳು ಹೇಳಿ ಹಣ ವಸೂಲಿ. ಹುಬ್ಬಳ್ಳಿಯಲ್ಲಿದ್ದಾರೆ ನಕಲಿ ಕರೆಂಟ್ ಬಿಲ್ ಕಲೆಕ್ಟರ್ಗಳು. ಖದೀಮನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಸಿನಿಮಾ ಶೂಟಿಂಗ್ ಇದೆ ಎಂದು ಶಿವಾಜಿನಗರದಲ್ಲಿ ಪೊಲೀಸ್ ಯೂನಿಫಾರ್ಮ್ ಖರೀದಿ. ಅದೇ ಬಟ್ಟೆ ಹಾಕೊಂಡು ಬ್ಯಾಡ್ರಹಳ್ಳಿಯಲ್ಲಿ ಉದ್ಯಮಿ ಮನೆಯಲ್ಲಿ ರಾಬರಿ. ಪೆರೋಲ್ ಮೇಲೆ ಹೊರಬಂದಿದ್ದ ಆರೋಪಿಯಿಂದ ಕೃತ್ಯ.
ಸಾರಿಗೆ ನೌಕರರು ಮತ್ತು ಸರ್ಕಾರದ ತಿಕ್ಕಾಟಕ್ಕೆ ಇಂದು ಕ್ಲೈಮ್ಯಾಕ್ಸ್. ಭರವಸೆ ಕೊಟ್ಟಂತೆ ಸರ್ಕಾರದಿಂದ ಸಾರಿಗೆ ಮುಖಂಡರ ಜೊತೆ ಸಭೆ, ಮೀಟಿಂಗ್ನಲ್ಲಿ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ. ಗ್ರಾಮದೇವರ ಜಾತ್ರೆಯಲ್ಲಿ ಅತ್ತಿಗೆ ನಾದಿನಿಯರ ಡಿಚ್ಚಿ, ಟಗರು ಕಾಳಗದಂತೆ ತಲೆ ಹಿಡಿದು ಹೊಡೆದುಕೊಂಡು ಹೆಣ್ಮಕ್ಕಳ ಆಚರಣೆ. ಚಿತ್ರದುರ್ಗದ ಬುಡಕಟ್ಟು ಸಂಸ್ಕೃತಿಯ ಜಾತ್ರೆಯಲ್ಲಿ ವಿಶೇಷ ಆಚರಣೆ. ಬೆಂಗಳೂರಲ್ಲಿ ಟಾಕ್ಸಿಕ್ ಟ್ರೇಲರ್ ಲಾಂಚ್ಗೆ ಸಿದ್ಧತೆ. ಮಾರ್ಚ್ 8ರಂದು ರಿಲೀಸ್ ಆಗೋ ನಿರೀಕ್ಷೆ. ಕುತೂಹಲ ಮೂಡಿಸಿದ್ದು ರಾಯನ ರಗಡ್ ಅಪ್ಡೇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.